ಮಕ್ಕಳು ಯಾವುದೇ ಥರ ತರಕಾರಿ ತಿನ್ನೋಂಗಿಲ್ಲ ರೀ. ಹಾಗಾದ್ರೆ ಮಕ್ಕಳಿಗೆ ಯಾವ ರೀತಿ ತಿನ್ನಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಟಿಫಿನ್ ಬಾಕ್ಸಿಗೆ ಈ ಥರ ಹೆಲ್ದಿಯಾಗಿ ತರಕಾರಿ ಹಾಕಿ ನೀವು ಮಕ್ಕಳಿಗೆ ಈ ರೆಸಿಪಿ ಮಾಡಿಕೊಟ್ಬಿಡ್ರಿ. ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ರುಚಿನೂ ಐತಿ, ನೋಡಕ್ಕೆ ಚಂದನೂ ಐತಿ. ಮಕ್ಕಳು ಒಂದು ಬೇಕು ಇನ್ನೊಂದು ಬೇಕು ಅಂಥೇಳಿ ವಾರಕ್ಕೆ 3-4 ಸತಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಚಲೋ ಐತೆ ನೋಡಿರಿ ಇದು ಬ್ರೇಕ್ಫಾಸ್ಟ್. ಟಿಫಿನ್ ಬಾಕ್ಸಿಗೆ ಮನೆಯೊಳಗೆ ನೀನು ಸಣ್ಣ ಹಸು ಆದರೂ ಮಾಡ್ಕೊಂಡು ತಿನ್ಬೋದು ರೀ. ಈಗ ಫಸ್ಟಿಗೆ ಒಂದು ದೊಡ್ಡ ಬೌಲ್ ತೊಗೊಂಡಿನಿ. ಅದಕ್ಕೆ ಒಂದು ಉಳ್ಳಾಗಡ್ಡಿ ಉದ್ದುದಕ್ಕೆ ಹೆಚ್ಚು ಕಟ್ ಮಾಡ್ಕೊಂಡೀನಿ. ಆಮೇಲೆ ಸ್ವಲ್ಪ ಕ್ಯಾಬೇಜು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೀನಿ. ಒಂದು ಕ್ಯಾರೆಟ್ನ ಈ ರೀತಿ ಹೆರಿದು ಹಾಕ್ಕೊಂಡೀನಿ ನೋಡಿರಿ. ಶುಂಠಿನೂ ಹೆರಿದು ಹಾಕ್ಕೊಂಡೀನಿ ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹರಿ ಸಣ್ಣ ಕಟ್ ಮಾಡಿ ಹಾಕೋರಿ ಅದನ್ನು. ಆಮೇಲೆ ಧನಿಯಾ ಪುಡಿ ಹಾಕೋತೇನೆ ನೋಡಿರಿ. ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತೀನಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೋರಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಒಣ ಮೆಣಸಿನ್ಕಾಯಿ ಇರ್ತಾವಲ್ಲ, ಅವನ್ನ ಮನೆಯೊಳಗೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಹಾಕೋತೀನಿ ನೋಡಿರಿ ಒಂದು ಅರ್ಧ ಸ್ಪೂನಷ್ಟು. ನೋಡಕ್ಕೆ ಚಂದ ಕಾಣಿಸ್ತೈತಿ ರೀ, ಕಲರ್ಫುಲ್ಲಾಗಿ ಕಾಣಿಸ್ತೈತಿ. 1-2 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೋತೀನಿ ನೋಡಿರಿ. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡ್ರಿ. ಒಂದು ಸ್ಪೂನಷ್ಟು ಜೀರಿಗೆ ಹಾಕೋರಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋತೇನೆ ನೋಡಿರಿ. ಈಗ ಇದನ್ನಿಷ್ಟು ಕೈ ಆಡಿಸ್ಕೊಂಬಿಡ್ರಿ. ಪೂರ್ತಿ ಎಲ್ಲ ಮಿಕ್ಸ್ ಆಗ್ಬೇಕು ನಮಗೆ ಮಸಾಲೆ ಮತ್ತು ತರಕಾರಿ ಎಲ್ಲ. ಮಕ್ಕಳು ಭಾಳ ಹಠ ಮಾಡ್ತಾರೆ ರೀ ಈಗಂತೂ ತರಕಾರಿ ತಿನ್ನಕ್ಕೆ. ನಾವು ಚಪಾತಿ ಮಾಡಿದ್ರೆ ಸಾಕು ಮಕ್ಕಳಿಗೆ ಆಳೋದಂದ್ರೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ರೀತಿ ನೀವು ತರಕಾರಿ ಹಾಕಿ ಒಂದು ರೆಸಿಪಿ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಇಷ್ಟನೂ ಆಕೈತಿ ಮತ್ತು ಅಳೋದೂ ಇಲ್ಲ ನೋಡಿರಿ. ನಾವು ಸುಮ್ಮನೆ ಮಾಡಿಕೊಟ್ಟು ತಿಂದು ಹೋಗ್ತಾರೆ. ವಾರಕ್ಕೆ ಇದನ್ನು ಮಾಡಿಸ್ಕೊಂಡು ತಿಂತಾರೆ ನೋಡಿರಿ 2-3 ಸತಿ ಅವ್ರ ಮಕ್ಕಳು. ಅಷ್ಟು ರುಚಿ ಇತ್ತು ಇದು ಮತ್ತು ಅಷ್ಟು ಕ್ರಿಸ್ಪಿಯಾಗಿ ಮಾಡ್ಬೋದು ರೀ. ನೋಡಿರಿ ಈ ರೀತಿ ಕೈಲೇ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡೆ ಮಸಾಲೆ ತರಕಾರಿ ಎಲ್ಲನೂ. ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕೋತೀನಿ ನೋಡಿರಿ. ನೀವು ಎಷ್ಟು ಮಾಡ್ತೀರ ಅಷ್ಟು ಮೆಜರ್ಮೆಂಟ್ ನೀವು ಮಾಡ್ಕೋಬೋದು. ನಾ ಈಗ 1 ಗ್ಲಾಸಿನ ನೀರಿನಷ್ಟೇ ತೋರ್ಸಾಕೊತೀನಿ ಮಾಡಿ. ನೋಡಿರಿ ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಪೂರ್ತಿ ಅದು ಉಪ್ಪೆಲ್ಲ ಕರಗೈತೀಗ. ಇದಕ್ಕೀಗ ಯಾವ ಹಿಟ್ಟು ಬೇಕಂತೇಳಿ ಹಾಕೊಂಡ್ಬಿಡೋಣ್ರಿ. ನೀರೊಳಗೆ ಫಸ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟೆ ನಾನು. ಹಿಟ್ಟು ಹಾಕಿಂದ ಜಲ್ದಿ ಮಿಕ್ಸ್ ಆಗೋದಿಲ್ಲ ಅಂಥೇಳಿ. ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡೆ ನೋಡಿರಿ. ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡೇವಲ್ಲ ಅಷ್ಟು ನಾನು ಕಡ್ಲೆ ಹಿಟ್ಟು ತೊಗೊಂಡೀನಿ. ಈಗ ತೋರ್ಸಾತೇನಲ್ಲ ಕಡ್ಲೆ ಹಿಟ್ಟು ಅಷ್ಟು ತೊಗೊಂಡೇನಿ ನೋಡಿರಿ. ಮೊದಲು ಹಾಕಿ ಮಿಕ್ಸ್ ಮಾಡಿಬಿಟ್ಟೆ, ಅದು ವಿಡಿಯೋ ಸ್ಕಿಪ್ ಆಗ್ಬಿಡ್ತೆ. ಅದಕ್ಕೆ ನಿಮ್ಗೆ ನಾ ಕಡ್ಲೆ ಹಿಟ್ಟು ಎಷ್ಟು ಹಾಕತ್ತೇನಂತೆ ತೋರ್ಸಾತೀನಿ ನೋಡಿರಿ. ಈ ರೀತಿ ಮಿಕ್ಸ್ ಮಾಡಿಕೊಂಡೆ ನಾನೆಲ್ಲನೂ. ಅಕ್ಕಿ ಹಿಟ್ಟು ಕಡ್ಲೆ ಹಿಟ್ಟು ರೀ. ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ಲ ಕರ್ತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡಿರಿ. ನಾವು ಹೊಸ ವಿಡಿಯೋ ಮಾಡಿದ್ದೆ ನೀವೇ ನೋಡ್ಕೋಬೋದು. ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಇದಿಷ್ಟು ಕಲಿಸ್ಕೊಂಡೆ ನೋಡಿರಿ. ನಾನು ಕಲಿಸ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಇನ್ನೊಂದು ಕಡೆ ಹಂಚು ಕಾಯಕ್ಕೆ ಇಟ್ಕೊಂಡೀನಿ. ಹಂಚು ಕಾದೈತಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ನಾವೀಗ ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ರೀ. ನಾ ಈಗ ಈ ಹಂಚೊಳಗೆ 3 ನಿಮ್ಗೆ ಏನು ಅನಿಸ್ತೈತಿ ಅನ್ನಿಸ್ರಿ. ಇದು ನಾ ವೆಜಿಟೇಬಲ್ ರೆಸಿಪಿ ಅಂತೇನು ನೋಡಿರಿ ಇದಕ್ಕೆ. ಈಗ ಇದಕ್ಕೆ ನಾನು ಒಂದು ವೆಜಿಟೇಬಲ್ ರೆಸಿಪಿನ 3 ಹಾಕ್ಕೊಂಡೇನಿ ನೋಡಿರಿ. ಇದ್ರ ಮೇಲೆ ಬೇಸನ್ ಉತ್ತಪ್ಪ ಆದರೂ ಅನ್ಕೋಬೋದು ನೀವು. ಅಷ್ಟು ಚಂದ ಕಾಣಿಸ್ತೈತಿ ಮತ್ತು ದೋಸೆ ಕಣ್ಣಂಗೆ ಉತ್ತಪ್ಪ ಕಣ್ಣಂಗೆ ಕಾಣಿಸ್ತೈತಲ್ಲ. ಇದ್ರಾಗ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಸನ್ ಉತ್ತಪ್ಪ ಅನ್ಬೋದು ನೋಡಿರಿ ಇದಕ್ಕೆ. ನೋಡಿರಿ ಎಷ್ಟು ಚಲೋ ಕಾಣಿಸ್ತೈತಲ್ಲ. ಮತ್ತು ಈ ಮಾಡಕ್ಕೂ ಈಸಿ ಐತಿ ಮತ್ತು ತಿನ್ನಕ್ಕೂ ಅಷ್ಟು ರುಚಿಯಾಗೈತಿ. ನೀವು ಇವತ್ತು ಮಕ್ಕಳಿಗೆ ಮಾಡಿಕೊಡ್ಬೋದು ನೋಡಿರಿ. ಸ್ನ್ಯಾಕ್ಸ್ ಮಕ್ಕಳು ಶಾಲೆ ಬಿಟ್ಕೊಂಡು ಬಂದು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. 5 ನಿಮಿಷ ರೀ, ಜಾಸ್ತಿ ಏನಿಲ್ಲ. ಹೊಟ್ಟೆ ಹಸ್ತೈತೆ ಅಂದ್ಕೂಡ ಇದನ್ನು ಮಾಡ್ಕೊಂಡು ತಿಂದ್ಬಿಡ್ಬೋದು ನೋಡಿರಿ. ಈಗ ಒಂದು ಕಡೆ ನಾನು ಬೇಯಿಸ್ಕೊಳಕ್ಕೆ ಹಾಕೀನಿ. ಅದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಇದ್ರ ಮ್ಯಾಗ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋರಿ, ಅಂದ್ರೆ ನೋಡಕ್ಕೆ ಚಂದ ಕಾಣಿಸ್ತೈತಿ. ಆಮೇಲೆ ಒಂದು ಸ್ವಲ್ಪ ಬಿಳೆ ಎಳ್ಳು ಹಾಕೋಬೇಕು ನೋಡಿರಿ. ಈಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬು, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತೈತಿ. ನೀವು ಯಾವ್ದ್ರಾಗಿಂದ ನೋಡತ್ತೀರಿ ಮತ್ತು ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆ ಏನರ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾ ಮಾಡಿ ತೋರಿಸ್ತೀನಿ.
ನೋಡ್ರಿ ಒಂದು ಸೈಡ್ ಬೇಯ್ತಿದೆ, ಇನ್ನೊಂದು ಸೈಡ್ ನಾ ಹೊಳ್ಳಿಸಾಕೋತೀನಿ. ಇದನ್ನ ಕಲರ್ಫುಲ್ಲಾಗಿ ಕಾಣತೈತಲ್ರಿ, ಮಸ್ತ್ ಕಾಣತೈತಿ. ಇದು ಬೇಸನ್ ಹಿಟ್ಟು ಹಾಕಿದ್ರೋದ್ರಿಂದ ಅಂತೂ ಇನ್ನೂ ರುಚಿ ಟೇಸ್ಟ್ 2 ಪಟ್ಟಾಗಿರ್ತೈತೆ ನೋಡ್ರಿ. ಇದ್ರಾಗಿಂದ ಬೇಸನ್ ಕಡಲೆ ಹಿಟ್ಟು ಹಾಕಿದ್ರೆ ಸಾಫ್ಟ್ ಆಕಾವ್ರಿ, ಅಕ್ಕಿ ಹಿಟ್ಟು ಹಾಕಿದ್ರೆ ಮ್ಯಾಗೆಲ್ಲ ಬಿರುಸ ಕ್ರಿಸ್ಪಿಯಾಗಿ ಆಗಿರ್ತಾವೆ ನೋಡ್ರಿ ಇವು. ನಾವು ಸಂಜೆ ಮಟ್ಟ ಇಟ್ಟರು ನಾವು ಹೆಂಗೆ ಮಾಡಿರ್ತೀವಲ್ಲ ಸೇಮ್ ಅದೇ ರೀತಿನೇ ಇರ್ತಾವೆ. ಅದೊಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡು ನಾವು ಕ್ರಿಸ್ಪಿ ಆಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಕ್ರಿ ಬೇಯಿಸ್ಬೇಕು. ಇಲ್ಲಾಂದ್ರೆ ನಮ್ಗೆ ಸಾಫ್ಟಾಗೇ ಬೇಕಂದ್ರೆ ಒಂದು ಸ್ವಲ್ಪ ಜಲ್ದಿನ ತೆಗಿಬೇಕು ನೋಡ್ರಿ ಅವನು. ಈಗ ನೋಡ್ರಿ ಮಕ್ಕಳಿಗೆ ಇನ್ನೂ ಹೆಲ್ದಿ ಆಗಿರಲಿ ಅಂಥೇಳಿ ತುಪ್ಪ ಹಚ್ಚಾತೀನಿ. ಹಂಗೆ ತುಪ್ಪ ಚಪಾತಿ ರೊಟ್ಟಿಗೆ ಹಚ್ಕೊಟ್ರೆ ತಿನ್ನೋಂಗಿಲ್ಲ ರೀ ಮಕ್ಕಳು. ಈ ರೀತಿ ದೋಸೆಗೆ ಪಡ್ಡಿಗೆ ಈ ರೀತಿ ಹಾಕ್ಕೊಟ್ಬಿಟ್ರೆ ಮಕ್ಳಿಗೆ ಹೊಟ್ಟೆ ಒಳಗೆ ಹೋಗ್ಬಿಡ್ತೈತೆ ಗೊತ್ತಾಗ್ಲಾರ್ದಂಗೆ. ವಾವ್ ನೋಡ್ರಿ ಎಷ್ಟು ಚಂದ ಕಾಣತೈತಲ್ಲ, ಮಸ್ತ್ ಕಾಣತೈತಿ. ನೀವು ಒಂದ್ಸತಿ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗವಂತೇಳಿ ಕಮೆಂಟ್ ಮಾಡಿರಿ. ಬೇಸನ್ ಉತ್ತಪ್ಪ ರೆಡಿ ಆಯ್ತು ನೋಡ್ರಿ, ಸರ್ವ್ ಮಾಡತ್ತೀನಿ ಈಗ. ನೀವು ಯಾರಿಗಾರ ಬಂದಾಗ ಥಟ್ಟನ 10-5 ನಿಮಿಷದಾಗಂದ್ರೆ ಮಾಡಿಕೊಟ್ಬಿಡ್ಬೋದು, ಏನರ ನಾಷ್ಟ ತಿನ್ಬೇಕು ಅನ್ನಿಸ್ದಾಗ. ಇದ್ರೊಳಗೆ ನಾವೆಲ್ಲ ಮಸಾಲೆ ತರಕಾರಿ ಹಾಕೋದ್ರಿಂದ ನಮ್ಗೆ ಇದಕ್ಕೆ ಯಾವ್ದು ಸಾಸ್ ಅಥವಾ ಗ್ರೇವಿ ಕುರ್ಮಾ ಇಂಥದ್ದು ಏನೂ ಬೇಡ ನೋಡ್ರಿ. ಒಂದು ಯಾವ್ದಾರ ಚಟ್ನಿ ಅಥವಾ ಅಷ್ಟು ಮೊಸರು ಇದ್ರೆ ಸಾಕ್ರಿ. ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ವಿಡಿಯೋ ಥರ ಸಪೋರ್ಟ್ ಮಾಡಿ.